ಸಾನ್ವಿ 18ರ ಯೌವನದ ಕತೆ, ಕನಸು ಮತ್ತು ಭಾವನೆಗಳ ಕತೆ. ಸಂಜೆ 6 ಗಂಟೆ. ಕಾಲೇಜು ಮುಗಿದು ವಿದ್ಯಾರ್ಥಿಗಳು ಎಲ್ಲರೂ ಹೊರಗೆ ಬರ್ತಿದ್ರು. ಆ ಕ್ರೌಡ್ ಮಧ್ಯೆ ನಿಧಾನವಾಗಿ ನಡೆದು ಬರ್ತಿದ್ಲು ನಮ್ಮ ಸಾನ್ವಿ. ಇವಳಿಗೆ 18 ವರ್ಷ. ಉದ್ದ ಕೂದಲು, ಕಣ್ಣಲ್ಲಿ ಕನಸುಗಳು, ಮುಖದಲ್ಲಿ ಮಳೆಯ ಹನಿಗಳಂತೆ ಹೊಳೆಯುವ ನಗು. ಅವಳು ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್. ಸಣ್ಣ ಊರಿನಿಂದ ಸಿಟಿಗೆ ಓದಲು ಬಂದಿದ್ಲು. ನಗರ ಅವಳಿಗೆ ಹೊಸದು, ಜನ ಕೂಡ ಹೊಸದು, ಜೀವನ ಕೂಡ ಹೊಸದು. ಆದರೆ ಅವಳ ಮನಸ್ಸಿನಲ್ಲಿ ಪ್ರತಿದಿನ ಒಂದೇ ಪ್ರಶ್ನೆ: ನನ್ನ ಜೀವನ ಹೇಗಿರ್ಬೋದು ಮುಂದೆ? ಸಾನ್ವಿ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಇರ್ತಿದ್ಲು. ಅವಳ ರೂಮ್ಮೇಟು ಮೇಘನ ಫುಲ್ ಟಾಲ್ಕ್ ಟೈವ್. ನೀನು ಯಾವಾಗಲೂ ವಿಂಡೋ ಹತ್ತಿರ ನಿಂತು ರೈಲ್ ನೋಡ್ತಿರ್ತೀಯ ಎಂದು ಮೇಘನನ್ನ ಟೀಸ್ ಮಾಡ್ತಿದ್ಲು. ಸಾನ್ವಿ ಅದಕ್ಕೆ ನಗುತ್ತಿದ್ಲು. ಅವಳಿಗೆ ಮಳೆ ತುಂಬ ಇಷ್ಟ. ಯಾಕೆಂದರೆ ಮಳೆಯ ಸಮಯದಲ್ಲಿ ಮನಸ್ಸು ಹೆಚ್ಚು ಕನಸು ಕಾಣುತ್ತೆ. ಒಂದು ದಿನ ಲೈಬ್ರರಿನಲ್ಲಿ ಸಾನ್ವಿ ಪುಸ್ತಕವನ್ನು ಹುಡುಕ್ತಿದ್ಲು. ಮೇಲಿನ ರ್ಯಾಕ್ನಲ್ಲಿದ್ದ ಬುಕ್ಗೆ ಕೈ ತಲುಪಲಿಲ್ಲ. ಅಷ್ಟರಲ್ಲಿ ಒಂದು ಕೈ ಆ ಪುಸ್ತಕವನ್ನು ತೆಗೆದು ಕೊಟ್ಟಿತು. ಇದು ಬೇಕಿತ್ತಾ? ಅವಳು ತಿರುಗಿ ನೋಡಿದ್ಲು. ಒಬ್ಬ ಹುಡುಗ, ಹೆಸರು ಆರ್ಯನ್, ಫೈನಲ್ ಇಯರ್ ಸ್ಟೂಡೆಂಟ್. ಶಾಂತ ಕಣ್ಣುಗಳು, ಸಿಂಪಲ್ ಸ್ಮೈಲ್. ಥ್ಯಾಂಕ್ಸ್ ಎಂದು ಸಾನ್ವಿ ನಿಧಾನವಾಗಿ ಹೇಳಿದ್ಲು. ಆ ಒಂದು ಕ್ಷಣ ಅವಳ ಹೃದಯದಲ್ಲಿ ವಿಚಿತ್ರ ಸ್ಪರ್ಶ ಕೂಡ ಬಿಟ್ಟಿತು. ನಿಧಾನವಾಗಿ ಮುಂದಿನ ದಿನಗಳಿಂದ ಲೈಬ್ರರಿ ಸ್ಮೈಲ್, ಕ್ಯಾಂಪಸ್ನಲ್ಲಿ ಹಾಯ್, ಕ್ಯಾಂಟೀನ್ನಲ್ಲಿ ಕಾಫಿ ಇವೆಲ್ಲ ಶುರುವಾಯಿತು. ಆರ್ಯನ್ ಯಾವತ್ತೂ ಕೂಡ ಓವರ್ ಆಗಿ ಮಾತನಾಡಲಿಲ್ಲ. ಅವನು ಸಾನ್ವಿಯನ್ನು ರೆಸ್ಪೆಕ್ಟ್ ಮಾಡ್ತಿದ್ದ. ಅವಳ ಕನಸುಗಳ ಬಗ್ಗೆ ಕೇಳ್ತಿದ್ದ. ಒಂದು ದಿನ ಕಾಲೇಜ್ ಟೆರೆಸ್ ಮೇಲೆ ಇಬ್ಬರು ಕುಳಿತಿದ್ರು. ಹೊರಗೆ ಸಣ್ಣ ಮಳೆ. ನಿನಗೆ ಬಿಗ್ಗೆಸ್ಟ್ ಡ್ರೀಮ್ ಏನು ಎಂದು ಆರ್ಯನ್ ಕೇಳಿದ. ಸಾನ್ವಿ ನಕ್ಕಳು. ಒಂದು ದಿನ ನನ್ನ ಪೇರೆಂಟ್ಸ್ ಪ್ರೌಡ್ ಫೀಲ್ ಆಗ್ತಾರೆ ಎಂದು ಆರ್ಯನ್ ಕೂಡ ತಕ್ಷಣ ಹೇಳಿದ. ಯಾರೋ ತನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅನ್ನೋ ಭಾವನೆ ಸಾನ್ವಿಯ ಮನಸ್ಸು ಕೂಡ ತುಂಬಿಸಿತು. ಹೊಸ ದಿನಗಳು ಕಳೆಯುತ್ತಿದ್ವು. ಆರ್ಯನ್ ಮೆಸೇಜ್ ಬಂದರೆ ಸಾನ್ವಿ ಸ್ಮೈಲ್ ಮಾಡ್ತಿದ್ಲು. ಅವನ ವಾಯ್ಸ್ ಕೇಳಿದರೆ ಮನಸ್ಸು ಕಾಮ್ ಆಗ್ತಿತ್ತು. ಆದರೆ ಅವಳು ಇದನ್ನು ಪ್ರೀತಿ ಅಂತ ಒಪ್ಪಿಕೊಳ್ಳಲು ಹೆದರ್ತಿದ್ಲು. ಆ್ಯನ್ಯುವಲ್ ಫೆಸ್ಟ್ ದಿನ ಸಾನ್ವಿ ಗ್ರೀನ್ ಸ್ಯಾರಿ ಹಾಕ್ಕೊಂಡು ಬಂದ್ಲು. ಆರ್ಯನ್ ಅವಳನ್ನು ನೋಡಿ ಕೆಲ ಕ್ಷಣ ಮಾತೇ ಬರಲಿಲ್ಲ. ನೀನು ತುಂಬ ಬ್ಯೂಟಿಫುಲ್ ಕಾಣ್ತಿದೀಯಾ ಎಂದು ಹೇಳ್ದ. ಸಾನ್ವಿಯ ಗಲ್ಲ ಕೂಡ ಕೆಂಪಾಯಿತು. ಯಾರೋ ಹೇಳಿದ ಮಾತು ಅವಳ ಹೃದಯದಲ್ಲಿ ಇಷ್ಟೊಂದು ಆಳಕ್ಕೆ ಹೋಯಿತು. ಆ ರಾತ್ರಿ ಆ್ಯನ್ಯುವಲ್ ಫೆಸ್ಟ್ ಮುಗಿದ ಮೇಲೆ ಇಬ್ಬರು ಕ್ಯಾಂಪಸ್ ರೋಡ್ನಲ್ಲಿ ನಡೆಯುತ್ತಿದ್ದರು. ಮಳೆ ಕೂಡ ಶುರುವಾಯಿತು. ಸಾನ್ವಿ ನಕ್ಕಳು. ನನಗೆ ಮಳೆ ತುಂಬ ಇಷ್ಟ. ಆರ್ಯನ್ ಅವಳ ಕಡೆ ನೋಡ್ದ. ನನಗೆ ಈಗ ಈ ಕ್ಷಣ ಇಷ್ಟ. ಇಬ್ಬರು ಮೌನವಾದರು. ಆ ಮೌನದಲ್ಲೇ ಒಂದು ಹೊಸ ಸಂಬಂಧ ಹುಟ್ಟುತ್ತಿತ್ತು. ಕೆಲವು ದಿನಗಳ ನಂತರ ಆರ್ಯನ್ ಸಾನ್ವಿಯನ್ನು ಲೇಕ್ ಸೈಡ್ಗೆ ಕರೆದ. ಸಂಜೆ ಸೂರ್ಯ ಅಸ್ತವಾಗ್ತಿತ್ತು. ನಿನ್ನ ಜೊತೆ ಇದ್ದಾಗ ಲೈಫ್ ಸಿಂಪಲ್ ಆಗಿ ಫೀಲ್ ಆಗುತ್ತೆ ಎಂದು ಆರ್ಯನ್ ಹೇಳ್ದ. ಸಾನ್ವಿಯ ಹೃದಯ ಜೋರಾಗಿ ಬಡಿಯೋದಕ್ಕೆ ಶುರು ಆಯಿತು. ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ ಸಾನ್ವಿ. ಅವಳು ಮೌನವಾಗಿ ನಿಂತಳು, ಕಣ್ಣಲ್ಲಿ ಸಂತೋಷದ ಕಣ್ಣೀರು. ನನಗೂ ಅವಳು ನಿಧಾನವಾಗಿ ಹೇಳಿದ್ಲು. ಆ ದಿನದ ನಂತರ ಜೀವನ ಬದಲಾಯಿತು. ಮಾರ್ನಿಂಗ್ ವಿಶಸ್, ಲಾಂಗ್ ಕಾಲ್ಸ್, ಸ್ಮಾಲ್ ಫೈಟ್ಸ್, ಸ್ವೀಟ್ ಅಪಾಲಜೀಸ್ ಇವೆಲ್ಲ ಅವರ ಪ್ರೀತಿಯ ಭಾಗವಾಯಿತು. ಸಾನ್ವಿಗೆ ಮೊದಲ ಬಾರಿ ಯಾರೋ ತನ್ನನ್ನು ಸ್ಪೆಷಲ್ ಅಂತ ಫೀಲ್ ಮಾಡಿಸ್ತಿದ್ರು. ಆದರೆ ಪ್ರೀತಿಯ ಜೊತೆ ಭಯವೂ ಬರುತ್ತೆ. ಫೈನಲ್ ಇಯರ್ ಮುಗಿದ ಮೇಲೆ ನಂತರ ಆರ್ಯನ್ ಬೇರೆ ಸಿಟಿಗೆ ಜಾಬ್ಗೆ ಹೋಗಬೇಕಿತ್ತು. ಒಂದು ದಿನ ಸಾನ್ವಿ ಕೇಳಿದ್ಲು, ನೀನು ಹೋಗಿದ್ಮೇಲೆ ನಮ್ಮ ಲವ್ ಚೇಂಜ್ ಆಗಲ್ಲ ಅಲ್ವಾ? ಆರ್ಯನ್ ಅವಳ ಕೈ ಹಿಡ್ದ. ಡಿಸ್ಟೆನ್ಸ್ ಲವ್ನ ವೀಕ್ ಮಾಡಲ್ಲ, ಸ್ಟ್ರಾಂಗ್ ಮಾಡುತ್ತೆ ಎಂದ. ಕೆಲವು ತಿಂಗಳ ನಂತರ ಆರ್ಯನ್ ಬೆಂಗಳೂರಿಗೆ ಹೋದ. ಮೊದಲಿಗೆ ಎಲ್ಲ ಚೆನ್ನಾಗಿತ್ತು. ಆದರೆ ನಿಧಾನವಾಗಿ ಕಾಲ್ಸ್ ಕಡಿಮೆಯಾದವು. ಬ್ಯುಸಿ ಮೆಸೇಜಸ್ಗಳು ಹೆಚ್ಚಾದವು. ರೀಪ್ಲೇಸ್ ಲೇಟ್ ಆಗತೊಡಗಿದ್ವು. ಸಾನ್ವಿಯ ಮನಸ್ಸು ಮತ್ತೆ ಒಂಟಿ ಆಗತೊಡಗಿತು. ಸಾನ್ವಿ ಹಾಸ್ಟೆಲ್ ಟೆರೆಸ್ ಮೇಲೆ ನಿಂತಿದ್ಲು. ಫೋನ್ ಸ್ಕ್ರೀನ್ ನೋಡುತ್ತಾ. ಆರ್ಯನ್ ಆನ್ಲೈನಲ್ಲಿದ್ದರೂ ಮೆಸೇಜ್ ಮಾಡ್ತಿರ್ಲಿಲ್ಲ. ಅವಳ ಕಣ್ಣಲ್ಲಿ ನೀರು ತುಂಬಿತು. ಅಷ್ಟರಲ್ಲಿ ಕಾಲ್ ಬಂತು. ಆರ್ಯನ್, ಸಾರಿ, ವರ್ಕ್ ಪ್ರೆಸರ್. ಸಾನ್ವಿ ಮೌನವಾಗಿದ್ಲು. ನೀನು ಅಳ್ತಿದ್ದೀಯಾ ಎಂದು ಆರ್ಯನ್ ಕೇಳ್ದ. ಅವನು ಕೇಳಿದಾಗ, ಆ ಪ್ರಶ್ನೆ ಕೇಳಿದ ಕ್ಷಣ ಅವಳ ಎಲ್ಲ ನೋವು ಹೊರಬಂತು. ಕೆಲವು ದಿನಗಳ ನಂತರ ಆರ್ಯನ್ ಅಚಾನಕ್ಕಾಗಿ ಕಾಲೇಜಿಗೆ ಬಂದ. ಸಾನ್ವಿ ಅವನನ್ನು ನೋಡಿ ಶಾಕ್ ಆಯಿತು. ನೀನಿಲ್ಲಿ? ಆರ್ಯನ್ ನಕ್ಕ.
ಕೆಲಸ ಇಂಪಾರ್ಟೆಂಟ್, ಆದರೆ ನೀನು ಅದಕ್ಕಿಂತ ಇಂಪಾರ್ಟೆಂಟ್. ಸಾನ್ವಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಕೆಲವೊಮ್ಮೆ ಮಳೆಯಂತೆ ಬರುತ್ತೆ, ಮೊದಲು ಸಣ್ಣ ಹನಿಗಳು, ನಂತರ ಮನಸ್ಸನ್ನೇ ಸಂಪೂರ್ಣವಾಗಿ ನೆನೆಸಿ ಬಿಡುತ್ತದೆ. ಆದರೆ ನಿಜವಾದ ಪ್ರೀತಿ ಅಂದರೆ ಕೇವಲ ಅಟ್ರಾಕ್ಷನ್ ಅಲ್ಲ, ರೆಸ್ಪೆಕ್ಟ್, ಕೇರ್ ಮತ್ತು ದೂರ ಇದ್ದರೂ ಮನಸ್ಸಿನಲ್ಲಿ ಹತ್ತಿರವಾಗಿರುವ ಭಾವನೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.